ಇಪಿಎಫ್ ನೌಕರರ ಸೊಸೈಟಿ ವಂಚನೆ ಪ್ರಕರಣದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ದಾಳಿ ಮಾಡಿದ್ದು ಜಗದೀಶ್ ಮತ್ತು ಜಗದೀಶ್ ಪತ್ನಿ ಮನೆಯಲ್ಲಿ ಹಲವು ದಾಖಲೆಗಳು ಪತ್ತೆಯಾಗಿವೆ. ಖಾಸಗಿ ಬ್ಯಾಂಕ್ ಅಕೌಂಟ್ಗಳ ಮಾಹಿತಿ ಸಿಕ್ಕಿದ್ದು, ಬೇರೆ ವ್ಯಕ್ತಿ ಹೆಸರಿನಲ್ಲಿ 20ಕ್ಕೂ ಹೆಚ್ಚು ಚೆಕ್ ಬುಕ್ಗಳು, 15ಕ್ಕೂ ಹೆಚ್ಚು ಎಟಿಎಂ ಕಾರ್ಡ್ಗಳು, ವಿವಿಧ ದೇಶದ ಕರೆನ್ಸಿಗಳು ಪತ್ತೆಯಾಗಿವೆ ಅಂತೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜಗದೀಶ್ ಮತ್ತು ಜಗದೀಶ್ ಪತ್ನಿ ಹೆಸರಿನಲ್ಲಿರುವ ಸುಮಾರು 10 ಎಕರೆಗೂ ಹೆಚ್ಚಿನ ಜಮೀನು ಪತ್ರಗಳು ಪತ್ತೆಯಾಗಿವೆ. 4 BMW, 1 ಆಡಿ, 3 ಮರ್ಸಿಡಿಸ್ ಬೆಂಜ್ ಸೇರಿ ಒಟ್ಟು 12 ಕಾರುಗಳನ್ನು ಜಪ್ತಿ ಮಾಡಲಾಗಿದೆ. 7 ಬೈಕನ್ನು ವಶಕ್ಕೆ ಪಡೆದಿದ್ದು, 21,000 ಸಂಬಳ ತೆಗೆದುಕೊಳ್ಳುವ ವ್ಯಕ್ತಿ ಸಂಪತ್ತು ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಫ್ಲೈಓವರ್ ಕಾಮಗಾರಿ 5 ವರ್ಷಗಳ ಬಳಿಕ ಮುಗಿದಿದ್ದು, ಟ್ರಾಫಿಕ್ ಜಾಮ್ನಿಂದ ಬೇಸತ್ತ ವಾಹನ ಸವಾರರು ಉದ್ಘಾಟನೆಗೂ ಕಾಯದೆ ವಾಹನಗಳ ಸಂಚಾರ ಆರಂಭಿಸಿದ್ದಾರೆ. ಬೆಂಗಳೂರಿನ ಹೊಸಕೆರೆಹಳ್ಳಿ ಪಿಇಎಸ್ ಕಾಲೇಜು ಬಳಿ ಈ ಘಟನೆ ನಡೆದಿದೆ. ಮಂಗಳೂರಿನ ಪಂಪ್ವೆಲ್ ಫ್ಲೈಓವರ್ ಹಾಗೆ ಬೆಂಗಳೂರಿನ ಹೊಸಕೆರೆಹಳ್ಳಿ ಫ್ಲೈಓವರ್ ಕೂಡ ಸದ್ದು ಮಾಡಿತ್ತು. ಅರ್ಧ ಕಿಲೋಮೀಟರ್ ಉದ್ದದ ಕಾಮಗಾರಿ ಕೊನೆಗೂ ಪೂರ್ಣಗೊಂಡಿದ್ದು, ಅಧಿಕೃತ ಉದ್ಘಾಟನೆ ಆಗುವ ಮೊದಲೇ ನಿನ್ನೆಯಿಂದಲೇ ವಾಹನ ಸವಾರರು ಸಂಚಾರ ಆರಂಭಿಸಿದ್ದಾರೆ. ಕಬ್ಬು ಬೆಳೆಗಾರರಾಯಿತು, ಈಗ ಮೆಕ್ಕೆಜೋಳ ಬೆಳೆಗಾರರು ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದು ಹೆಚ್ಚುವರಿ ಬೆಲೆ ನಿಗದಿಗೆ ಒತ್ತಾಯ ಮಾಡಿದ್ದು, ನವೆಂಬರ್ 18ರಂದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ, ನ್ಯಾಮತಿ ಬಂದ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸುದ್ದಿಗೋಷ್ಠಿ ನಡೆಸಿದ್ದು, ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ದರ ನಿಗದಿ ಮಾಡಿದೆ. ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 2,389 ರೂಪಾಯಿ ನಿಗದಿ ಮಾಡಿದೆ. ತೆಲಂಗಾಣದಲ್ಲಿ ಕೇಂದ್ರದ ಬೆಂಬಲ ಬೆಲೆ ಜೊತೆ ರಾಜ್ಯ ಸರ್ಕಾರ 500 ರೂಪಾಯಿ ಬೋನಸ್ ಕೊಡುತ್ತೆ. ನಿಮ್ಮ ಪಾಲ್ ಏನು? ನೀವ್ಯಾಕೆ ದರ ನಿಗದಿ ಮಾಡ್ತಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ 1,28,647 ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬೆಳೆಯಲಾಗ್ತಾ ಇದೆ. 67,300 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆದಿದ್ದಾರೆ. ಪ್ರತಿ ಎಕರೆಗೆ 25 ಕ್ವಿಂಟಾಲ್ ಭತ್ತ ಬರುತ್ತೆ. ರೈತರಿಗೆ ಲಾಭ ಆಗಲ್ಲ. ಭತ್ತಕ್ಕೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1,000 ರೂಪಾಯಿ ಬೋನಸ್ ನೀಡಬೇಕು. ಕನಿಷ್ಠ 3,000 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಒತ್ತಾಯಿಸಿದರು. ಮೆಕ್ಕೆಜೋಳ ಕೇಂದ್ರ ಸರ್ಕಾರ 2,400 ರೂಪಾಯಿ ದರ ನಿಗದಿ ಮಾಡಿದೆ. ರಾಜ್ಯ ಸರ್ಕಾರ ಕೇಂದ್ರ ಕಡೆ ಬೆರಳು ಮಾಡಿ ತೋರಿಸ್ತಾ ಇದೆ. ನಾವು ಹೇಳ್ತಾ ಇದೀವಿ, ರಾಜ್ಯ ಸರ್ಕಾರ ಕಡೆ ಬೆರಳು ಮಾಡಿ ನೀವು ಯಾಕೆ ಅಧಿಕಾರಕ್ಕೆ ಬಂದ್ರಿ? ನಿಮ್ದೇನು ಕರ್ತವ್ಯ? ನೀವು ತಕ್ಷಣ ರೈತ ನೆರವು ಬರೋಕ್ಕೂ ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ದರ ನಿಗದಿ ಮಾಡೋಕ್ಕೂ, ಭತ್ತ ಕೇಂದ್ರ ಸರ್ಕಾರ 2,350 ರೂಪಾಯಿ, ಕೇಂದ್ರ 2,389 ರೂಪಾಯಿ ನಿಗದಿ ಮಾಡಿದೆ. 1,000 ರೂಪಾಯಿ ಬೋನಸ್ ಕೊಡಬೇಕು. ಒಂದು ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.